ವಿಶ್ವಾದ್ಯಂತ ಮಧುಮೇಹ ಅನೇಕ ಮಂದಿಯನ್ನು ಕಾಡ್ತಿರುವ ಅತಿ ದೊಡ್ಡ ಸಮಸ್ಯೆ. ಅದರಲ್ಲೂ ಭಾರತದಲ್ಲಿ ಇದು ತುಂಬ ವೇಗವಾಗಿ ಹಬ್ಬುತ್ತಲಿದೆ. ಒಂದು ಕಾಲದಲ್ಲಿ ವಯಸ್ಸಾದವರನ್ನು ಮಾತ್ರ ಕಾಡ್ತಿದ್ದ ಈ ಕಾಯಿಲೆ ಈಗ ಚಿಕ್ಕ ವಯಸ್ಸಿನ ಯುವಕ ಯುವತಿಯರನ್ನು ಬಾಧಿಸ್ತಾ ಇದೆ. ಈ ಸಮಸ್ಯೆಗಳಿಂದ ನೀವು ಸಹ ಬಳಲ್ತಾ ಇದ್ದರೆ ಇದನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಮಧುಮೇಹ ಹೊಂದಿರುವ ಸಾಕಷ್ಟು ಮಂದಿ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ನಿಯಂತ್ರಿಸೋಕೆ ಬಯಸ್ತಾರೆ. ಆದರೆ ಉತ್ತಮ ಮಾರ್ಗದರ್ಶನದ ಕೊರತೆಯಿಂದಾಗಿ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗದೆ ಪರದಾಡ್ತಾರೆ. ಅಂಥವರಲ್ಲಿ ನೀವು ಸಹ ಒಬ್ಬರಾಗಿದ್ದರೆ ನಾವು ಹೇಳುವ ಈ ಟಿಪ್ಸನ್ನು ಫಾಲೋ ಮಾಡಬಹುದಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣಿನ ಬೀಜಗಳನ್ನು ಪುಡಿ ಮಾಡಿ ಬೆರೆಸಿದ ನೀರನ್ನು ಕುಡಿಯಿರಿ. ನೇರಳೆ ಹಣ್ಣಿನ ಬೀಜದ ಪುಡಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು. ಅಲ್ಲದೆ ಹೃದಯದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಶುಗರ್ ಕಂಟ್ರೋಲ್ ಮಾಡೋದಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ರಕ್ತವನ್ನು ಶುದ್ಧೀಕರಿಸಲು, ಮೂಳೆಯ ಬಲವನ್ನು ಸುಧಾರಿಸಲು, ಜೀರ್ಣಕಾರಿ ಸಮಸ್ಯೆಗಳನ್ನು ಸರಿಪಡಿಸಲು ಮತ್ತು ರಕ್ತಹೀನತೆ ಸಮಸ್ಯೆ ವಿರುದ್ಧ ಹೋರಾಡೋಕೆ ಹೀಗೆ ವಿವಿಧ ರೀತಿಯಲ್ಲಿ ಆರೋಗ್ಯಕ್ಕೆ ನೇರಳೆ ಬೀಜಗಳ ಪುಡಿ ಪ್ರಯೋಜನಕಾರಿಯಾಗಿದೆ. ಹೀಗಾಗಿ ಮಧುಮೇಹ ಸಮಸ್ಯೆ ಇಲ್ಲದವರು ಸಹ ನೇರಳೆ ಬೀಜದ ನೀರನ್ನು ಕುಡಿಯಬಹುದಾಗಿದೆ. ಇನ್ನು ರಾತ್ರಿ ಮಲಗುವ ಮುನ್ನ ಆವರಿಕೆ ಅಥವಾ ತಂಗಡಿ ಬೀಜದ ಚಹಾ ಕುಡಿಯಿರಿ. ಇದಕ್ಕೆ ಹಾಲು ಸೇರಿಸದೆ ಕುಡಿಯುವುದು ತುಂಬ ಒಳ್ಳೆಯದು. ಆವರಿಕೆ ಗಿಡದ ಬೀಜದ ಚಹಾವು ನೈಸರ್ಗಿಕವಾಗಿ ಇನ್ಸುಲಿನ್ ಸ್ರವಿಸುವಿಕೆಯನ್ನು ಉತ್ತೇಜಿಸುವ ರಾಸಾಯನಿಕಗಳಿಂದ ಸಮೃದ್ಧವಾಗಿದೆ. ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಗಿಡದ ಹೂವಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಮಧುಮೇಹಿಗಳು ಅನುಭವಿಸುವ ಅತಿಯಾದ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆಯಂತಹ ಸಮಸ್ಯೆಗಳನ್ನು ನಿಯಂತ್ರಿಸುತ್ತೆ. ಹಾಗೆಯೇ ಊಟ ಮಾಡಿದ 2 ಗಂಟೆಗಳ ನಂತರ ಮೆಂತೆಕಾಳಿನ ಪುಡಿ ಬೆರೆಸಿದ ನೀರನ್ನು ಕುಡಿಯೋದು ಒಳ್ಳೆಯದು. ಇದು ರಾತ್ರಿ ಹೊತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆಯನ್ನು ತಡೆಯಲು ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತೆ. ಮೆಂತೆಯಲ್ಲಿರುವ ಫೈಬರ್ ದೇಹವು ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮತ್ತು ಸಕ್ಕರೆಯನ್ನು ನಿಧಾನವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇದು ಮೆದೋಜೀರಕ ಗ್ರಂಥಿಯ ಕೆಲಸದ ಮೇಲೆ ಕಡಿಮೆ ಮಾಡುತ್ತೆ ಮತ್ತು ಇನ್ಸುಲಿನ್ ಸ್ರವಿಸುವಿಕೆಯನ್ನು ನಿಯಂತ್ರಿಸುತ್ತೆ. ಅಲ್ಲದೆ ರಾತ್ರಿ ಹೊತ್ತು ಮೆಂತೆ ಬೀಜದ ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಮಧುಮೇಹದಿಂದ ದೂರ ಇರಬಹುದಾಗಿದೆ.